ಸೊ ರೋಗಗಳು ಯಾವ ಬರ್ತವೆ ಅಂತ ಫಸ್ಟಿಗೆ ನಾವು ನೋಡಿದರೆ ಕಲ್ಲಂಗಡಿ ಬೆಳೆಯಲ್ಲಿ ಸಾಮಾನ್ಯವಾಗಿ ನಾವು ನೋಡಿದಾಗ ಈಗ ನಮಗೆ ರೋಗ ಜಾಸ್ತಿ ಕಾಣಲ್ಲ. ಯಾವಾಗ ರೋಗ ಕಂಡುಬರ್ತದೆ ಅಂತಂದರೆ ಯಾವಾಗ ಬಳ್ಳಿ ಗ್ರೋತ್ ಆಗ್ತಾ ಇರ್ತದೆ, ಯಾವಾಗ 15ರಿಂದ 20 ದಿವಸ, ಕೆಲವೊಂದು ಸಮಯದಲ್ಲಿ 20ನೇ ದಿವಸಕ್ಕೆ ನಮಗೆ ಹೂ ಕಾಣಬರ್ತದೆ. ಸೊ ಕೆಲವೊಂದು ಸಮಯದಲ್ಲಿ ನಮಗೆ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಬೇಗ ಬರ್ತದೆ. ಹೊರಗಡೆ ನಾವು ಏನಾದರೂ ಈ ಟೆಂಪ್ರೇಚರ್ ಕಡಿಮೆ ಇದ್ದಾಗ ಹೂ ಬರಲಿಕ್ಕೆ ಲೇಟ್ ಆಗ್ತದೆ. ಒಂದು 20 ದಿವಸ 22ನೇ ದಿವಸಕ್ಕೆ ನಮಗೆ ಹೂ ಕಾಣ್ತದೆ. ಕಾಯಿ ಸೆಟ್ಟಿಂಗ್ ಆದಮೇಲೆ ಸೊ ಆವಾಗ ನಿಮಗೆ ಜಾಸ್ತಿ ರೋಗ ಕಂಡುಬರ್ತದೆ. ಅದರಲ್ಲಿ ಯಾವುದು ಅಂತಂದರೆ ಮುಖ್ಯವಾಗಿ ಈ ಬಳ್ಳಿ ಜಾತಿಯ ಏನು ಬೆಳೆ ಇರ್ತಾವಲ್ಲ, ಸೌತೆಕಾಯಿ, ಹೀರೆಕಾಯಿ, ಹಾಗಲಕಾಯಿ, ಯಾವುದೇ ಆಗಲಿ ಕಲ್ಲಂಗಡಿ ಬೆಳೆಯಲ್ಲಿ ಸ್ಪೆಷಲಿ ಬೂದಿ ರೋಗ ಭಾಳ ಕಾಣ್ತದೆ. ಇದು ಭಾಳಷ್ಟು ಜನ ರೈತರು ಅನುಭವ ಮಾಡಿದ್ದಾರೆ. ಸೊ ಆಲ್ರೆಡಿ ಕಲ್ಲಂಗಡಿ ಬೆಳೆಯವರಿಗೆ ಇದು ಗೊತ್ತು. ಇದು ಬೂದಿ ರೋಗನೂ ಜಾಸ್ತಿ ಬರ್ತದೆ, ಅದರ ಜೊತೆಗೆ ಡೌನಿ ರೋಗನೂ ಅಂತ ಹೇಳ್ತೀವಿ. ಡೌನಿ ರೋಗ ಯಾವ ಬೆಳೆಯಲ್ಲಿ ಜಾಸ್ತಿ ಕಾಡ್ತದಪ್ಪ? ಇದು ನಮಗೆ ಆ್ಯಕ್ಚುಲಿ ದ್ರಾಕ್ಷಿ ಬೆಳೆಯಲ್ಲಿ ಭಾಳ ಕಂಡು ಬರ್ತಿದೆ. ಅದೂ ಆ ರೋಗ ಇಲ್ಲೂ ನಾವು ನೋಡ್ಬೋದು. ಡೌನಿ ರೋಗನೂ ಜಾಸ್ತಿ ಬರ್ತದೆ, ಬೂದಿ ರೋಗನೂ ಜಾಸ್ತಿ ಬರ್ತದೆ. ಅದರ ಜೊತೆಗೆ ಇನ್ನೊಂದು ಯಾವುದು ರೋಗ ಅಂತಂದರೆ ಸೊ ಎಲೆ ಚುಕ್ಕಿ ರೋಗನೂ ಕಂಡು ಬರ್ತದೆ. ಇನ್ನೊಂದು ಯಾವುದು ಅಂತಂದರೆ ಕುಕುಂಬರ್ ಯೆಲ್ಲೋ ಮೊಸಾಯಿಕ್ ವೈರಸ್ ಅಂತ ಹೇಳ್ತೀವಿ. ಈ ವೈರಸ್ ಸಮಸ್ಯೆನೂ ಜಾಸ್ತಿ ಇದೆ ಈ ಬಳ್ಳಿ ಜಾತಿ ಬೆಳೆಯಲ್ಲಿ. ಸೊ ಈ ಎಲ್ಲ ರೋಗಗಳಿಗೆ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕಂತಂದರೆ ಒಂದು ತಲೆಯಲ್ಲಿ ಇಟ್ಕೋಬೇಕು ನಾವು. ಏನಂತಂದರೆ ಬೂದಿ ರೋಗ ಯಾವ ಸಮಯದಲ್ಲಿ ಬರ್ತದೆ. ಬೂದಿ ರೋಗ ಯಾವ ಸಮಯದಲ್ಲಿ ಬರ್ತದೆ ಅಂದರೆ ಜನರಲ್ಲಾಗಿ ಏನಾದರೂ ಮಂಜಿನ ವಾತಾವರಣ ಇತ್ತು, ಏನಾದರೂ ಕೋಲ್ಡ್ ವಾತಾವರಣ ಜಾಸ್ತಿ ಇತ್ತು ಅಂತಂದರೆ ನಾವು ಬೂದಿ ರೋಗ ಬರುವಕ್ಕಿಂತ ಮುಂಚೆನೇ ಅದಕ್ಕೆ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು. ಲೈಕ್ ನಾವು ಏನು ಮಾಡ್ಬೋದು ಅಂತಂದರೆ ಬೂದಿ ರೋಗಕ್ಕೆ ಸಂಬಂಧಪಟ್ಟಿರೋ ಏನು ಶಿಲೀಂಧ್ರನಾಶಕಗಳಿರ್ತಾವಲ್ಲ, ಅದು ನಾವು ಬರುವಕ್ಕಿಂತ ಮೊದಲೇ ನಾವು ಸ್ಪ್ರೇಯನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಸಾಮಾನ್ಯವಾಗಿ ನಾವು ಬಳಸುವಂಥ ರೈತರು ಯಾವ್ದು ಬಳಸ್ತಾರಲ್ಲ ಅದನ್ನು ಹೇಳ್ತೀನಿ ನಿಮಗೆ. ಅದರಲ್ಲಿ ನಾವು ಹೆಕ್ಸಾಕೊನೋಜೋಲ್ ಅಂತ ಒಂದು ಫಂಗಿಸೈಡ್ ಇರುತ್ತೆ, ಅದನ್ನು ನೀವು ಬಳಸ್ಕೋಬೋದು. 1 ಎಕರೆಗೆ 400 ಗ್ರಾಮ್ವರೆಗೂ ನೀವು ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೋದು. ಅಥವಾ ನೀವು ಫ್ಲುಕ್ಸಾಪೈರಾಕ್ಸೈಡ್ ಮತ್ತು ಪೈರಿಕ್ಲೋಸ್ಟ್ರೋಬಿನ್ ಈ ಕಾಂಬಿನೇಷನಲ್ಲಿ ಸಿಗುವಂಥದ್ದು. ಇದು ಮಾರ್ಕೆಟಲ್ಲಿ ಬೇರೆ ಬೇರೆ ಹೆಸರಲ್ಲಿ ಸಿಗ್ತದೆ. ನಿಮಗೆ ಮೆರಿವಾನ್ ಅಂತ ಆ ಹೆಸರಲ್ಲೂ ಸಿಗ್ತದೆ. ಇದನ್ನು ನೀವು 1 ಎಕರೆಗೆ 80 ml ಹಂಗೆ ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ನೀವು ಬೇರೆ ಯಾವುದಾದ್ರೂ ಜನರಲ್ಲಾಗಿ ಯಾವುದು ಬೂದಿ ರೋಗಕ್ಕೆ ಬರುತ್ತಲ್ಲ ಅಂಥವು ಸಿಂಪಡಣೆ ಮಾಡ್ಕೋಬೋದು. ಅದರಲ್ಲಿ ನಾನು ಒಂದು 2 ಹೇಳಿದ್ದೀನಿ ಅಷ್ಟೇ. ಇನ್ನೂ ಹಲವಾರು ಫಂಗಿಸೈಡ್ಸ್ ಇದ್ದಾವೆ ಬೂದಿ ರೋಗಕ್ಕೆ. ಇನ್ನು ಕರಾಥೆನ್ ಗೋಲ್ಡ್ ಅಂತಲೂ ನಿಮಗೆ ಸಿಗ್ತದೆ. ಅದು ಮೆಪ್ಟಾಲ್ ಡೈನೋಕ್ಯಾಪ್ ಅಂತ ಕೆಮಿಕಲ್ ಅದರಲ್ಲಿ ನಿಮಗೆ ಸಿಗ್ತದೆ. ಅದನ್ನು ಕೂಡ ಒಂದು ಬೂದಿ ರೋಗಕ್ಕೆ ಒಳ್ಳೆಯ ಔಷಧಿ. ಬಟ್ ಈ ಮೆಪ್ಟಾಲ್ ಡೈನೋಕ್ಯಾಪ್ ಯಾವಾಗ ಬಳಸಬೇಕಂತಂದರೆ ಬೂದಿ ರೋಗ ಇನ್ನೇನು ಬಂದಿದೆ, ಸೊ ಯಾವುದು ಕಂಟ್ರೋಲ್ ಆಗ್ತಾ ಇಲ್ಲ ಸರ್ ಅಂತಂದರೆ ಆ ಸಮಯದಲ್ಲಿ ನೀವು ಮೆಪ್ಟಾಲ್ ಡೈನೋಕ್ಯಾಪು ಸ್ಪ್ರೇ ಮಾಡಿದರೆ ಸೊ ಅದು ಒಂದು ಕಾಂಟ್ಯಾಕ್ಟ್ ರೀತಿ ಕೆಲಸ ಮಾಡ್ತದೆ. ಅದನ್ನು ನೀವು ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅದು ಬಿಟ್ಟರೆ ನಿಮಗೆ ಡೌನಿ ರೋಗ ಜಾಸ್ತಿ ಕಂಡು ಬರ್ತದೆ. ಡೌನಿ ರೋಗ ಲಕ್ಷಣ ಏನಪ್ಪ? ಡೌನಿ ಯಾವ ರೀತಿ ಕಾಣ್ತದೆ ಅಂತಂದರೆ ಎಲೆ ಮೇಲೆ ಹಳದಿಯಾಗಿ ಚುಕ್ಕಿ ಕಾಣ್ತವೆ. ಮಧ್ಯದಲ್ಲಿ ನಿಮಗೆ ಕಂದು ಬಣ್ಣದ ಏನು ಡಾರ್ಕ್ ಸರ್ಕಲ್ಸ್ ಇರ್ತದಲ್ಲ ಅದನ್ನು ಕಾಣ್ತದೆ. ಅಂದರೆ ಆ್ಯಕ್ಚುಲಿ ಡಾರ್ಕ್ ಸರ್ಕಲ್ಸು ಒಳಗಡೆ ನಿಮಗೆ ಹಳದಿ ಕಾಣ್ತದೆ. ಹಳದಿ ಥರ ಚುಕ್ಕೆ ಸರ್ಕಲ್ಸಲ್ಲಿ ನಿಮಗೆ ಡೌನಿ ರೋಗ ಕಂಡು ಬರ್ತದೆ ಎಲೆಯಲ್ಲಿ. ಸೊ ಈ ರೀತಿ ಎಲೆ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಮತ್ತು ಒಳಗಡೆ ಹಳದಿ ಕಂಡಿದ್ರೆ ಇದು ಒಂದು ಡೌನಿ ರೋಗದ ಲಕ್ಷಣ ಅಂತ ಹೇಳ್ಬೋದು. ಈ ಒಂದು ಡೌನಿ ರೋಗ ಬರಲಿಕ್ಕೆ ಕಾರಣವೇನಂತಂದರೆ ಇದು ಸಾಮಾನ್ಯವಾಗಿ ವಾತಾವರಣದ ಏರುಪೇರದಿಂದನೇ ಬರೋದು. ಇದು ಒಂದು ಶಿಲೀಂಧ್ರದಿಂದ ಬರುವಂಥ ರೋಗ ಇದೆ.